ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ಇವತ್ತು ಒಂದು ಪಿಕ್ ಕಾರ್ಡ್ ರೀಡಿಂಗ್ ಮಾಡೋಣ. ದ ಟಾಪಿಕ್ ವಿಲ್ ಬಿ, ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನಿಮಗೆ ಪ್ರಪೋಸ್ ಮಾಡ್ತಾರಾ ಇಲ್ವಾ ಅಂತ ಪಿಕ್ ಕಾರ್ಡ್ ರೀಡಿಂಗ್ ಮಾಡೋಣ. ಸೊ ಐ ಹ್ಯಾವ್ 2 ಫೈಲ್ಸ್. ಇದಕ್ಕಿಂತ ಮುಂಚೆ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ನ ಹಿಟ್ ಮಾಡಿ. ಸೊ ಯಾವುದೇ ಟ್ಯಾರೋ ಕಂಟೆಂಟ್ ಬಂದರೆ ನಿಮ್ಗೆ ನೋಟಿಫಿಕೇಷನ್ ಸಿಗುತ್ತೆ. ಆಲ್ಸೋ ಚೆಕ್ ದ ಕಮ್ಯುನಿಟಿ ಸೆಕ್ಷನ್. ಈಗ ಟ್ಯಾರೋಟ್ ಸೇಲ್ ನಡೀತಾ ಇದೆ ಫಾರ್ ನೆಕ್ಸ್ಟ್ 3 days. ಸೊ ನೀವು ವಾಟ್ಸ್ಯಾಪ್ ಮಾಡ್ಬೋದು, ನಿಮ್ಮ ಪರ್ಸ್ನಲ್ ರೀಡಿಂಗ್ಸ್ ತೊಗೊಬೋದು. ಡೂ ಚೆಕ್ ದ ಕಮ್ಯುನಿಟಿ ಸೆಕ್ಷನ್. ಆ್ಯಂಡ್ ಲೆಟ್ಸ್ ಬಿಗಿನ್ ದ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ವಿ ಹ್ಯಾವ್ 2 ಫೈಲ್ಸ್. ಫೈಲ್ 1, ಓಕೆ, ಫೈಲ್ 2. ಒಂದು ಡೀಪ್ ಬ್ರೀತ್ ತಗೊಳ್ಳಿ. ನಿಮ್ಮ ಫೈಲ್ನ ಚೂಸ್ ಮಾಡ್ಕೊಳ್ಳಿ. ಫೈಲ್ 1 ಆರ್ ಫೈಲ್ 2. ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ. ಆ್ಯಂಡ್ ಲೆಟ್ಸ್ ಸಿ ಕಾರ್ಡ್ಸ್ ಏನು ಮೆಸೇಜ್ ಕೊಡುತ್ತೆ ಅಂದ್ಬಿಟ್ಟು. ಸೊ ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಅವ್ರ ಫೀಲಿಂಗ್ಸ್ನ ಕನ್ಫೆಸ್ ಮಾಡ್ತಾರಾ ಅಥವಾ ಪ್ರಪೋಸ್ ಮಾಡ್ತಾರಾ ಅನ್ನೋ ಕ್ವೆಶನ್ಗೆ ಆನ್ಸರ್ ನೋಡೋಣ. ಸೊ ಫೈಲ್ 1, ಯಾರೆಲ್ಲ ಫೈಲ್ 1 ಚೂಸ್ ಮಾಡಿದ್ದೀರಾ, ವಿಲ್ ಚೆಕ್ ನಿಮ್ಮ ಪರ್ಸನ್ ನಿಮಗೆ ಪ್ರಪೋಸ್ ಮಾಡ್ತಾರಾ ಅಂತ. ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ. ಟೇಕ್ ಅ ಡೀಪ್ ಬ್ರೀತ್, ರಿಲ್ಯಾಕ್ಸ್, ಆ್ಯಂಡ್ ಕಾರ್ಡ್ಸ್ ಏನು ಮೆಸೇಜ್ ಕೊಡುತ್ತೆ ಅಂತ ನೋಡೋಣ. ಸೊ ಫೈಲ್ 1, ನಿಮ್ಮ ಪರ್ಸನ್ ನಿಮಗೆ ಪ್ರಪೋಸ್ ಮಾಡ್ತಾರಾ? ಓಕೆ, ಸೊ ಫಸ್ಟ್ ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ಈ ಕಾರ್ಡ್ ಬಂದಮೇಲೆ ವಿ ಕ್ಯಾನ್ ಸ್ಟಾಪ್ ದ ರೀಡಿಂಗ್ ರೈಟ್ ಅವೇ. ಫೈಲ್ 1, ಯುವರ್ ಪರ್ಸನ್ ಡೌಟೇ ಇಲ್ಲ, ದೇ ಲೈಕ್ ಯು ಅ ಲಾಟ್ ರಿಯರ್ಲಿ. ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇಸ್ ದ ಹಸ್ಬೆಂಡ್ ಕಾರ್ಡ್ ಇನ್ ಟ್ಯಾರೋ. ಸೊ ಇವರು ಟೆಂಪ್ರರಿ ಅಲ್ಲ, ಲಾಂಗ್ ಟರ್ಮ್ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಇಫ್ ದೇ ಹ್ಯಾವ್ ನಾಟ್ ಎಟ್ ಅಪ್ರೋಚ್ಡ್ ಯು, ಇವ್ರು ಅಪ್ರೋಚ್ ಮಾಡ್ತಾರೆ ರಿಲೇಷನ್ಶಿಪ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋಕ್ಕೆ. ಟು ಗಿವ್ ಇಟ್ ಟು ಅ ಕಮಿಟ್ಮೆಂಟ್, ಅದನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ವೆರಿ ಲೈಕ್ಲಿ 100% ಅವ್ರು ನಿಮಗೆ ಬಂದುಬಿಟ್ಟು ಪ್ರಪೋಸ್ ಮಾಡ್ತಾರೆ. ಸೊ ಫೈಲ್ 1 ನಿಮ್ಮ ಆನ್ಸರ್, ಎಸ್, ನಿಮ್ಮ ಪರ್ಸನ್ ನಿಮಗೆ ಪ್ರಪೋಸ್ ಮಾಡ್ತಾರೆ. ಓಕೆ, ಸೊ ಫೈಲ್ 2 ನೋಡೋಣ. ಓಕೆ, ಫೈಲ್ 2 ವಿಲ್ ಬಿಗಿನ್ ದ ರೀಡಿಂಗ್. ಯಾರೆಲ್ಲ ಫೈಲ್ 2 ಚೂಸ್ ಮಾಡಿದ್ದೀರಾ, ಟೇಕ್ ಅ ಡೀಪ್ ಬ್ರೆತ್. ನಿಮ್ಮ ಪರ್ಸನ್ ಬಗ್ಗೆ ನೆನೆಸ್ಕೊಳ್ಳಿ. ಆ್ಯಂಡ್ ಲೆಟ್ಸ್ ಸಿ ವಾಟ್ ದ ಯೂನಿವರ್ಸ್ ಹ್ಯಾಸ್ ಟು ಸೇ. ಯೂನಿವರ್ಸ್ ನಿಮ್ಗೆ ಏನು ಮೆಸೇಜ್ ಕೊಡುತ್ತೆ ಥ್ರೂ ಟ್ಯಾರೋ ಕಾರ್ಡ್ಸ್. ಸೊ ಫೈಲ್ 2 ನಿಮ್ಮ ಪರ್ಸನ್. ಓಕೆ, ನಾನು ಶಫಲ್ ಮಾಡ್ತಾ ಇದ್ದಂಗೆ ಕಾರ್ಡ್ಸ್ ಬಿತ್ತು. ಸೊ ದ ಫಸ್ಟ್ ಕಾರ್ಡ್ ಇಸ್ 7 ಆಫ್ ಸ್ವೋರ್ಡ್ಸ್. ಓಕೆ, ಒನ್ಸ್. ಓಕೆ, ಫೈಲ್ 2, ನಿಮ್ಮ ಪರ್ಸನ್ ನಿಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ದೇ ಆರ್ ನಾಟ್ 100% ಆನೆಸ್ಟ್ ವಿತ್ ದೇರ್ ಫೀಲಿಂಗ್ಸ್ ಆರ್ ವಿತ್ ದೇರ್ ಅಜೆಂಡಾ. ಅವ್ರ ಮನಸ್ಸಲ್ಲಿ ಏನು ಅಜೆಂಡಾ ಇಟ್ಕೊಂಡಿದ್ದಾರೆ, ಅವ್ರ ಏನು ಫೀಲಿಂಗ್ಸ್ ಇದೆ, ಅವ್ರ ಅದ್ರ ಬಗ್ಗೆ ನಿಮ್ಮ ಹತ್ರ 100% ಆನೆಸ್ಟ್ ಇಲ್ಲ. ಓಕೆ, ಅವರು ಏನೋ ಒಂದು ವಿಷಯನ ಸುಳ್ಳು ಹೇಳ್ತಾ ಇರ್ಬೋದು ಅಥವಾ ಮುಚ್ಚಿಡ್ತಾ ಇರ್ಬೋದು. ಸಮ್ ಟ್ರಿಕ್ ಇಸ್ ದೇರ್ ಹಿಯರ್. ಸೊ ಬಿ ಅವೇರ್, ಹುಷಾರಾಗಿರಿ. ಆ್ಯಂಡ್ ಹಿಯರ್ 2 ಆಫ್ ಪೆಂಟಕಲ್ಸ್. ದೇ ಆರ್ ಜಗ್ಲಿಂಗ್ ಬಿಟ್ವೀನ್ 2 ಥಿಂಗ್ಸ್. ಅಂದರೆ 2 ವಿಷಯದ ಮಧ್ಯೆ ಜಗಲ್ ಮಾಡ್ತಾ ಇದ್ದಾರೆ ಅವರು. ಒಂದು ನಿಮ್ಮ ಜೊತೆ ರಿಲೇಷನ್ಶಿಪ್ ಪ್ರಯಾರಿಟಿ ಆಗಿರ್ಬೋದು, ಇನ್ನೊಂದು ಅವ್ರ ಕೆಲಸ ಆಗಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಒಂದು ಥರ್ಡ್ ಪಾರ್ಟಿ ಇರ್ಬೋದು. ಸೊ ದೇ ಆರ್ ಜಗ್ಲಿಂಗ್ ಬಿಟ್ವೀನ್ ದೋಸ್ 2. ಏನನ್ನ ಚೂಸ್ ಮಾಡಬೇಕು, ಏನನ್ನ ಬಿಡಬೇಕು. ದೇರ್ ಇಸ್ ಸಮ್ ಅದರ್ ಪ್ರಯಾರಿಟಿ ಆಲ್ಸೋ. ಅವರ ಇಮೋಷನ್ಸ್ ಮತ್ತು ಅವರ ಪ್ರಾಕ್ಟಿಕ್ಯಾಲಿಟಿ, ಹೆಡ್ ಆ್ಯಂಡ್ ಹಾರ್ಟ್ ಸ್ಪೇಸಲ್ಲಿ ಅವ್ರಿಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಎರಡೂ ನೀವೇ ಬೇಕು ಅಂತ ಇಟ್ಸ್ ನಾಟ್ ಟೆಲ್ಲಿಂಗ್. ಸೊ ದೇ ಆರ್ ಕನ್ಫ್ಯೂಸ್ಡ್ ಆ್ಯಂಡ್ ಜಗ್ಲಿಂಗ್. ನೀವು ಮತ್ತು ಬೇರೆ ಎಲ್ಲ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ 100% ಅವ್ರು ನಿಮಗೆ ಕಮಿಟ್ ಮಾಡ್ತಾರೆ ಅಥವಾ ಪ್ರಪೋಸ್ ಮಾಡ್ತಾರೆ ಅನ್ನೋ ಚಾನ್ಸಸ್ ಇಲ್ಲ. ದೇರ್ ಇಸ್ ಸಮ್ ಕೈಂಡ್ ಆಫ್ ಟ್ರಿಕ್, ಡಿಸೀಟ್, ಅಥವಾ ಏನಾದರೂ ಮೋಸ ನಡಿಬೋದು, ಏನಾದರೂ ಲೈಸ್ ನಡಿಬೋದು, ಏನಾದರೂ ಸುಳ್ಳು ನಡಿಬೋದು. ಸೊ ಬಿವೇರ್ ಆಫ್ ಇಟ್. ಫೈಲ್ 2. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ಲರಿಗೂ ರೆಸೊನೇಟ್ ಆಗಬೇಕಂತ ಇಲ್ಲ. ನಿಮ್ಗೆ ರೆಸೊನೇಟ್ ಆಗಿದ್ದಲ್ಲಿ ಮೆಸೇಜ್ ತಗೊಳ್ಳಿ, ಅಥವಾ ಈ ಚಾನಲಲ್ಲಿ ಬೇರೆ ರೀಡಿಂಗ್ಸ್ ಇದೆ, ಆ ರೀಡಿಂಗ್ಸ್ನ ಚೆಕ್ ಮಾಡ್ಬೋದು. ಸೊ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಈ ರೀಡಿಂಗ್ ಹೇಗೆ ಅನಿಸ್ತು, ಮತ್ತು ಬೇರೆ ಟಾಪಿಕ್ಸ್ ಬಗ್ಗೆ ಯಾವ ರೀಡಿಂಗ್ ಬೇಕು ಅಂತ. ನಿಮ್ಮ ಕಮೆಂಟ್ಸೇ ಇಟ್ ಈಸ್ ಅ ಮೋಟಿವೇಶನ್ ಫಾರ್ ಮಿ ಟು ಬ್ರಿಂಗ್ ಮೋರ್ ರೀಡಿಂಗ್ಸ್. ಸೊ ಮತ್ತೆ ಫ್ರೆಂಡ್ಸ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಐ ಸಿ ಯು ಅಗೇನ್ ವಿತ್ ಅನದರ್ ಟಾರೋ ರೀಡಿಂಗ್.